ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ ಸಂಸ್ಥೆಯ ಹಾಸನ ಶಾಖೆಯ ವಿದ್ಯಾರ್ಥಿ ಶ್ರೇಯಸ್ ಅವರು ಪ್ರತಿಷ್ಠಿತ ನೀಟ್ ಯುಜಿ 2024 ಪರೀಕ್ಷೆಯಲ್ಲಿ 705 ಅಂಕಗಳೊಂದಿಗೆ ಎಐಆರ್ 1151 ಅಖಿಲ ಭಾರತ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಈ ಗಮನಾರ್ಹ ಸಾಧನೆಯು ಸಂಸ್ಥೆಯ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಎಇಎಸ್ಎಲ್ ಒದಗಿಸಿದ ಉತ್ಕೃಷ್ಟ ಗುಣಮಟ್ಟದ ತರಬೇತಿಗೆ ಸಾಕ್ಷಿಯಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಫಲಿತಾಂಶ ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಯಲ್ಲಿ ಒಂದು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿರುವ ನೀಟ್ಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಎಎಎಸ್ಎಲ್ನ ತರಗತಿ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆಸಿದರು. ವಿಷಯಗಳನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಶಿಸ್ತಿನ ಅಧ್ಯಯನ ವೇಳಾಪಟ್ಟಿಯನ್ನು ಪಾಲಿಸಿರುವುದು ತಮ್ಮ ಯಶಸ್ಸಿಗೆ ಕಾರಣವೆಂದು ಸಾಧಕ ವಿದ್ಯಾರ್ಥಿಗಳು ಬಣ್ಣಿಸಿದ್ದಾರೆ. ಈ ಎರಡು ವಿಷಯದಲ್ಲಿ ಆಕಾಶ ಸಂಸ್ಥೆಯು ಮಾಡಿರುವ ಸಹಾಯಕ್ಕೆ ನಾವು ಕೃತಜ್ಞರಾಗಿರುತ್ತೇವೆ. ಆದರೆ ಎಎಎಸ್ಎಲ್ ನೀಡಿರುವ ವಿಷಯ ಮತ್ತು ತರಬೇತಿ ಇಲ್ಲದಿದ್ದರೆ ಈ ಅಲ್ಪಾವಧಿಯಲ್ಲಿ ನಾವು ವಿವಿಧ ವಿಷಯಗಳಲ್ಲಿ ಅನೇಕ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಅಸಾಧಾರಣ ಸಾಧನೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸಿ ಅವರನ್ನು ಅಭಿನಂದಿಸಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಸಂಸ್ಥೆಯ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರು ಆದ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳನ್ನ ಅವರ ಅನುಕರಣೀಯ ಸಾಧನೆಗಾಗಿ ನಾವು ಅಭಿನಂದಿಸುತ್ತೀವಿ. ದೇಶದೆಲ್ಲೆಡೆಯ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ 2024 ಪರೀಕ್ಷೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆ ನಮ್ಮ ವಿದ್ಯಾರ್ಥಿಗಳ ಸಾಧನೆಯು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಮತ್ತು ಅವರ ಹೆತ್ತವರ ಬೆಂಬಲವನ್ನು ಬಣ್ಣಿಸುತ್ತೆ. ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಾಡುವ ಎಲ್ಲ ಪ್ರಯತ್ನಗಳಿಗೆ ನಾವು ಶುಭ ಹಾರೈಸುತ್ತೀವಿ ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕುಲಕರ್ಣಿ ಅಂತ. ಮೊದಲನೇದಾಗಿ ಎಲ್ಲ ಪತ್ರ ಇವರಿಗೆ ವೆಲ್ಕಮ್ ಸರ್ ಎಲ್ಲರಿಗೂ. ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ, ಯಾಕಂತಂದ್ರೆ ಡಿಸ್ಟ್ರಿಕ್ಟ್ ಟಾಪರ್ ಆಕಾಶ್ ಇದ್ದಾರೆ. ಸೊ ಫಸ್ಟು ಶ್ರೇಯಸ್ ಅವರು ಇದ್ದಾರೆ ನಮ್ಮ ಜೊತೆ. ಅದ್ರ ಜೊತೆ ಈ ಅಕಾಡೆಮಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಶ್ರೀನಿವಾಸ್ ಸರ್ ಕೂಡ ಇದ್ದಾರೆ ನಮ್ಮ ಜೊತೆ. ಸೊ ನಿಮ್ಮೆಲ್ಲರ ಸಹಮತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಇದು 38 ವರ್ಷದ ಹಳೆಯ ಇನ್ಸ್ಟಿಟ್ಯೂಟ್ ಆಗಿದೆ ನೀಟ್ ಅಂಡ್ ಜೆಡಬ್ಲ್ಯೂ ಅಂಡ್ ಫೌಂಡೇಶನ್ಗೆ. ಅಂಡ್ ಇವತ್ತಿನ ದಿನ ಈ ಮೊನ್ನೆ ಎಕ್ಸಾಮ್ ನಡೆದಿರೋ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಸೊ ಹೈಯೆಸ್ಟ್ ಈ ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋರು ಶ್ರೇಯಸ್ ಅವರು ನಮ್ಮ ಜೊತೆನೇ ಇದ್ದಾರೆ. ಅಂಡ್ ಆಲ್ಮೋಸ್ಟ್ ಒಂದು 720ಕ್ಕೆ 705 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅಂಡ್ ಅವನು ಹಾಸನ ಡಿಸ್ಟ್ರಿಕ್ಟ್ ಟಾಪರ್ ಕೂಡ. ಓಕೆ, ಸೊ ಅವರು ನಮ್ಮ ಜೊತೆ ಇದ್ದಾರೆ. ಅಂಡ್ ಸರ್ ಕೂಡ ಇದ್ದಾರೆ. ನಿಮ್ಮ ಹತ್ರ ಏನೋ ಕ್ವಶನ್ಸ್ ಅಥವಾ ಏನಾದ್ರು ಕೂಡ ನಾವು ಹೇಳ್ಬೋದು. ಸರ್, ಇಲ್ಲಿ ಸುಮಾರು 151 ಮಕ್ಕಳು ಇದ್ರು ಸರ್ ಕಳೆದ ವರ್ಷದಲ್ಲಿ. ಓಕೆ, ಅದರಲ್ಲಿ 28 ಜನ 570ಕ್ಕಿಂತ ಜಾಸ್ತಿ ಸ್ಕೋರ್ ಅವರು ಮಾಡಿದ್ದಾರೆ ಸರ್. ಹೆಸರು ಶ್ರೇಯಸ್ ಅಂತ. ನಾನು ನೀಟ್ ಎಕ್ಸಾಮಿನೇಷನ್ ಅಲ್ಲಿ 720ಗೆ 705 ಮಾರ್ಕ್ಸ್ ತೆಗೆದಿದ್ದೀನಿ. ಸೊ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಆಕಾಶ್ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಸೊ ಇಲ್ಲಿನ ಎಜುಕೇಷನ್ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಸೊ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಒಂದು ಕೋಚಿಂಗ್ ಸೆಂಟರ್ ನನಗೆ ಬೇಕಾಗಿತ್ತು. ಅದು ನನ್ನ ಟೈಮಿಗೆ ಕರೆಕ್ಟಾಗಿ ನನಗೆ ಹಾಸನಲ್ಲೇ ಆಕಾಶ್ ಇನ್ಸ್ಟಿಟ್ಯೂಷನ್ ಓಪನ್ ಆಯಿತು. ಮತ್ತು ಲಾಸ್ಟ್ ಇಯರ್ ಕೂಡ ನಿಶ್ಚಿತ್ ಅನ್ನೋರು ಡಿಸ್ಟ್ರಿಕ್ಟ್ ಟಾಪರ್ ಬಂದಿದ್ದು. ಅದು ಇನ್ನೂ ನನ್ನನ್ನು ಮೋಟಿವೇಟ್ ಮಾಡ್ತು. ನನ್ನ ಸ್ಕೋರ್ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಿ ನನ್ನ ಮಾರ್ಕ್ಸ್ ಹೆಚ್ಚಿಸ್ಕೊಳ್ಳೋ ಹಾಗೆ. ಸೊ ಇಲ್ಲಿ ಇನ್ನು ಎಲ್ಲ ಟೀಚರ್ಸ್ ಹಾಗೆ ನಾನ್ ಅಕಾಡೆಮಿಕ್ ಸ್ಟಾಫ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎವ್ರಿ ಟೀಚರ್ಸ್ 1-to-1 ಇಂಟ್ರಾಕ್ಷನ್ ಕೊಟ್ಟು ನಮಗೆ ಪ್ರತಿನಿತ್ಯ ನೀಟ್ಗೋಸ್ಕರನೇ ನಮಗೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಸಮೇತ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಬೈಲ್ ನೋಡೋದು ಎಲ್ಲ ಫುಲ್ ಸ್ಟಾಪ್ ಮಾಡಿ ಅಂತಲ್ಲ, ಸಮ್ ರೀಕ್ರಿಯೇಷನ್ ಇರಬೇಕು. ಬಟ್ ಆದರೆ ಲೈಕ್ ಮ್ಯೂಸಿಕ್ ಕೇಳೋದು ನಮ್ಮ ಸ್ಟಡಿ ಅವರಿಗೆ ಸಪೋರ್ಟ್ ಆಗಂಗಿರಬೇಕು. ಲೈಕ್ ವಿತೌಟ್ ಎನಿ ರೆಸ್ಟ್ ನಾವು ಸ್ಟಡಿ ಮಾಡಕ್ ಹೋದ್ರೆ ನಮಗೆ ರಿಲ್ಯಾಕ್ಸೇಷನ್ ಇಲ್ದೇ ಮೈಂಡ್ ಎಕ್ಸಾಸ್ಟ್ ಆಗುತ್ತೆ. ಸೊ ಒನ್ ಹಾಫ್ ಆನ್ ಅವರ್ 1-2 ಅವರ್ಸ್ ಸ್ಟಡಿ ಕಂಟಿನ್ಯೂಸ್ ಸ್ಟಡಿ ಆದ್ಮೇಲೆ 1 ಹಾಫ್ ಆನ್ ಅವರ್ ಮ್ಯೂಸಿಕ್ಸ್ ಕೇಳೋದು, ಇಲ್ಲ ನಮ್ಗೆ ಇಷ್ಟವಾದಂತ ಯಾವುದೇ ವರ್ಕ್ ಆದ್ರೂ ಆಟ ಆಡೋದು ಏನೋ ಒಂದು ಮಾಡಿದ್ರು ಅದು ಈಸಿ ಆಗುತ್ತೆ. ಬಟ್ ನಾನು ರೀಕ್ರಿಯೇಷನ್ಗೋಸ್ಕರನೇ ಫೋನಲ್ಲಿ ಮೂವೀಸ್ ನೋಡ್ತೀನಿ, ಯೂಟ್ಯೂಬ್ ಅಲ್ಲಿ ಅದು ಇದು ಚೆಕ್ ಮಾಡ್ತೀನಿ ಅನ್ನೋದು ಅದು ಅಷ್ಟು ಯೂಸ್ಫುಲ್ ಆಗಲ್ಲ ಸರ್. ಭಾರತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಪದವಿಗಳಿಗೆ ಪ್ರವೇಶ ಪಡೆಯಲು ಹಾಗೂ ವಿದೇಶದಲ್ಲಿ ಪ್ರಾಥಮಿಕ ವೈದ್ಯಕೀಯ ಅರ್ಹತೆಯನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರತಿ ವರ್ಷವೂ ಅರ್ಹತಾ ಪರೀಕ್ಷೆಯಾಗಿ ನೀಟ್ ಅನ್ನು ನಡೆಸುತ್ತೆ. ಈ ವೇಳೆ ಸಹಾಯಕ ನಿರ್ದೇಶಕ ಸಾಮಾ ವೇದಂ ಬಾಲಶ್ರೀನಿವಾಸ್, ಬ್ರಾಂಚ್ ಹೆಡ್ ಪ್ರವೀಣ್ ಕುಲಕರ್ಣಿ ಮತ್ತು ಟಾಪರ್ ಶ್ರೇಯಸ್ ಗಹನ್ ಉಪಸ್ಥಿತರಿದ್ದರು. ಮೊಹಮ್ಮದ್ ಜುನೇದ್, ಹಾಸನ, ಏಜೆ ನ್ಯೂಸ್.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.